ಅಧ್ಯಾಪಕ ವರ್ಗದವರಿಗೆ, ಎಲ್ಲ ವಿದ್ಯಾರ್ಥಿನಿ ನನ್ನ ನಮಸ್ಕಾರ. ಭಾಳ ಸಂತೋಷ ಆಯಿತು. ಯಾಕಂದರೆ ಅನಪೇಕ್ಷಿತವಾಗಿ ಆದಾಗ ಪ್ಲ್ಯಾನ್ ಆಗಿದ್ದರೆ ಒಂದು ಮ್ಯಾಥ್ ಬೇರೆ ಇರ್ತದೆ. ಅನಪೇಕ್ಷಿತವಾಗಿ ಏನಾದರೂ ಒಳ್ಳೆಯ ಸುದ್ದಿ ಸಿಕ್ಕರೆ ಭಾಳ ಸಂತೋಷ ಜಾಸ್ತಿ ಆಯಿತು. ಹಾಗೆ ನನಗೆ ಇವತ್ತಿಷ್ಟು ಜನ ವಿದ್ಯಾರ್ಥಿಗಳನ್ನು ಮಾತಾಡ್ತೀನಿ ಅಂತ ಗೊತ್ತಿರಲಿಲ್ಲ. ಆನಂತರ ನಾನು ಅಲ್ಲಿಗೆ ಹೋದಾಗ ಒಂದೇ ಸೆಂಟ್ರ್ ಓದ್ಕೊಂಡಿದ್ದೆ, ಇಲ್ಲಿ ಬರೋದು ಗೊತ್ತಿರಲಿಲ್ಲ. ಇಲ್ಲೊಂದಿಷ್ಟು ಜನ ಮಕ್ಕಳು ಕೂತಾರೆ ಅಂತ ಹೇಳಿದರು. ನನಗೇನಾಗಿದೆ ಅಂದರೆ ಇದು ಧಾರವಾಡಕ್ಕೆ ಬರೋದು ಅಪರೂಪ. ನಾನು ಧಾರವಾಡದವನೇ, ಆದ್ರೆ ಬಂದಾಗ ಒಂದ್ಸಲ ಸಿಕ್ಕಾಕೊಂಡ್ಬಿಡ್ತೀನಿ. ಇವತ್ತು ಬೆಳಗ್ಗೆ 6ಕ್ಕೆ ಶುರು ಆದದ್ದು, ಒಂದಾದ್ಮೇಲೆ ಒಂದು ಅರ್ಧ ತಾಸು ಪ್ಲ್ಯಾಕ್ ಮಾಡಿರ್ತಾರೆ ಅವರು ಪ್ರೋಗ್ರಾಮ್. 4ಕ್ಕೆ ಮತ್ತೆಲ್ಲ ಓಡ್ಬೇಕು ನಾನು. 5:15 ಪಬ್ಲಿಕ್ ಲೆಕ್ಚರ್, 6 ಗಂಟೆಗೆ ಪಬ್ಲಿಕ್ ಲೆಕ್ಚರ್. ಆದರೆ ವಿದ್ಯಾರ್ಥಿಗಳಲ್ಲಿ ನೋಡಿದಾಗ ಮಾತಾಡಬೇಕು ಅಂತ ಅನಿಸ್ತದೆ. ಮಾಸ್ತರ್ ಮಂದಿ ಚಟ ಹೋಗೋದಿಲ್ಲ, ಹುಡುಗರು ಕಲಿತ್ಕೊಳ್ಳೆ ಮಾತಾಡ್ಬೇಕು ಅನಿಸ್ತದೆ. ಆದರೆ ನೀವು PUC ಹುಡುಗರು ಎಲ್ಲರೂ ನಿಮ್ಮ ನೋಡಿದಾಗ ಒಂದು ರೀತಿ ಸಂತೋಷ ಆಗ್ತದೆ, ಒಂದು ರೀತಿ ಭಾಳ ಕೆಟ್ಟ ಅನಿಸ್ತದೆ. ಸಂತೋಷ ಯಾಕೆ ಆಗ್ತದೆ ಅಂದರೆ ಯು ಆರ್ ಇನ್ ದ ಬೆಸ್ಟ್ ಪಾರ್ಟ್ ಆಫ್ ಯುವರ್ ಲೈಫ್. ಈ 16 to 18 years ಈಸ್ ದ ಬೆಸ್ಟ್ ಪಾರ್ಟ್ ಆಫ್ ಯುವರ್ ಲೈಫ್. ಸಂತೋಷ ಆಗ್ತದೆ. ಕೆಟ್ಟ ಯಾಕೆ ಅನಿಸ್ತದೆ? 2 ವರ್ಷ ನಿಮ್ಮನ್ನು ಕರೆದು PCMB ನಾನು ಒಂದೇ ದೇವರಿಗೆ ಬಡ್ಕೊಂಡಿದ್ದೆ. ಹೋದ ತಿಂಗಳು CNR ರಾವ್ ಗೊತ್ತಾ ನಿಮಗೆಲ್ಲರೂ? ಅವ್ರ ಜೋಡಿ ನಾನು ಇದ್ದಾವ. ಅವ್ರ ಜೋಡಿ ರಿಸರ್ಚು ಸ್ವಲ್ಪ ಮಾಡೀನಿ, ಅವ್ರ ಜೋಡಿ ಇರ್ತೀನಿ. ಅವ್ರೊಂದು ಕಮಿಟಿ ಮಾಡ್ಯಾರ, ಅದಕ್ಕೆ ಅಧ್ಯಕ್ಷ ಮಾಡ್ಯಾರ. ನಾನು ಅವ್ರ ಜೋಡಿ ಭೇಟಿ ಆಗ್ತಿರ್ತೀನಿ. ಹೋದ ತಿಂಗಳು ಹೇಳಿದ್ರು ಅವರು, ನಿಮ್ಮ ಜೀವನದಾಗ ಒಂದು ಏನು ಅಪೇಕ್ಷೆ ಏನು ಕರ್ಜಿ ಅಂತ ಕೇಳಿದ್ರು. ಒಂದು ಅದರಿ ಅಂತ ಹೇಳಿದ್ರು. ಏನು? ಭಗವಂತ ಮುಂದಿನ ಜನ್ಮದಾಗ ನನ್ನ 2nd PUC ಸೈನ್ಸ್ ಸ್ಟೂಡೆಂಟ್ಸ್ ಆಗಿ ಹುಟ್ಟಬೇಡಪ್ಪ, ನಾನು ಹುಟ್ಟಿಸ್ಬೇಡ. ಯಾಕೆ ಅಂತ ಕೇಳಿದಾಗ, ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಓದಿ ಫಾರ್ಮುಲಾ ಬರೆದು ಇಕ್ವೇಷನ್ ನೆನಪಿಟ್ಕೊಂಡು ಅವ್ವಪ್ಪನ ಮಾರಿ ಸಹಿತ ಬರ್ತು. ಒಂದೊಂದ್ಸಲ ಯಾವಾಗ ಮುಗಿದಿತ್ತು ಅಂತ ಅನಿಸ್ಬಿಡ್ತದೆ. ಆದ್ರೆ ಮುಗಿದ ನನ್ನ ಮಜಾ ಹೇಳ್ತೀನಿ ನಾನು ನಿಮ್ಗೆ, ಇದನ್ನ ಎಂಜಾಯ್ ಮಾಡ್ತೀರ. 2 ವರ್ಷ ಹ್ಯಾಂಗೆ ದುಡಿದು ಗೊತ್ತದೆ ನೀವು? ನಾನು PhD ಮಾಡಿದ್ದೆ ಕೆಮಿಸ್ಟ್ರಿಗಳು, ಬಾಬಾ ಅಟೋಮಿಕ್ ರಿಸರ್ಚ್ ಸೆಂಟರ್ ಕೇಳಿದ್ರೆ ಬಾಬಾ, ಅಲ್ಲಿ ಮಾಡಿದ್ದೆ PhD. ನಾನು ಇವತ್ತಿಗೂ ಒಂದು ರೆಕಾರ್ಡ್ ಆಗಿದೆ, ಇದು ಫಾಸ್ಟೆಸ್ಟ್ PhD ಇನ್ ಇಂಡಿಯಾ ಅಂತ. ಇದು ರೆಕಾರ್ಡ್ ಬ್ರೇಕ್ ಮಾಡ್ಲಿಕ್ಕೆ ಆಗೋದಿಲ್ಲ ಇನ್ಮೇಲೆ. ಯಾಕಂದರೆ PhD ಮಿನಿಮಮ್ 3 ವರ್ಷ ಮಾಡ್ಯಾರ, ನಾವು 1.5 ವರ್ಷದಾಗ ಮುಗಿಸ್ಬಿಟ್ಟಿದ್ದೆ ಅವಾಗ. ಆಗ ಫಾಸ್ಟೆಸ್ಟ್ PhD ಅಂತ ಆಯ್ತು. ಈಗೆಲ್ಲ ಭಾಳ ಖುಷಿ ಆಗ್ತದೆ ನಾನು ನೆನೆಸ್ಕೊಂಡ್ರೆ. 1.5 ವರ್ಷದಾಗ PhD ಮುಗಿದೋದು. ಆ 1.5 ವರ್ಷ ಬದುಕಿದ್ದೆ ಅಂತ. ಹಗಲು ಗೊತ್ತಾಗಲಿಲ್ಲ, ರಾತ್ರಿ ಗೊತ್ತಾಗಲಿಲ್ಲ. ಮನ್ಯಾಗ ಫೋನ್ ಮಾಡೋದು, ಯಾರು ಮಾತಾಡೋದು? ನಮ್ಮ ಮಗು ನರಿ ಗೊತ್ತಿದ್ದಿಲ್ಲ ನಮ್ಗೆ. ಆದರೆ ಅನಿಸ್ತು, ಹಾಗೆ ದುಡಿದಕ್ಕೆ ಸಾರ್ಥಕ ಆಯ್ತು ಅಂತ ಅನಿಸ್ತು. ದುಡಿದು ತ್ರಾಸು ಅನ್ನಿಸ್ತದೆ, ತ್ರಾಸು ಮುಗಿದ ಮೇಲೆ ಅದು ಸಂತೋಷ ಗೊತ್ತಾಗ್ತದೆ. 2 ವರ್ಷ ನೀವು ಭಾಳ ಚಂದ ದುಡಿಬೇಕು ಈ ಕೆಲಸ ಮಾಡಿ. ಈ PUC ಹುಡುಗರು ನೋಡಿದಾಗೆಲ್ಲ ನಮ್ಮ ಅಜ್ಜಿ ಹೇಳೋದು ಒಂದು ಕತೆ ನೆನಪಾಗ್ತದೆ. ನನ್ನ ಕತೆ ಭಾಳ ಇಷ್ಟ. ನಮ್ಮ ಅಜ್ಜ ಭಾಳ ಚಂದ ಕತೆ ಹೇಳ್ತಿದ್ದ. ಈ ಕಾಶಿ ಗೊತ್ತದ ನಿಮಗೆ? ವಾರಣಾಸಿ ಅಂತೀವಲ್ಲ ಈಗ, ಕಾಶಿ. ಹಿಂದಿನ ಕಾಲದಾಗ ಈ ಪ್ರಜಾಪ್ರಭುತ್ವ ಇದ್ದಿದ್ದಿಲ್ಲ, ರಾಜರು ಇರ್ತಿದ್ರು. ಒಬ್ಬ ರಾಜ ಇದ್ದ, ಅವ ಮಕ್ಕಳಿದ್ದಿಲ್ಲ, ಸತ್ತೋದ. ಮಕ್ಕಳಿದ್ದ ಒಂದು ಮುಂದೆ ರಾಜ ಯಾರಾಗಬೇಕು? ಏನೋ ಹಳೆ ಮೆಥಡ್ ಇದ್ದು, ಆನೆ ಕೈಯಾಗ ಹಾರ ಕೊಡೋದು, ಅದು ಪ್ರಾಣಿನೇ ಪ್ರಾಣಿ, ಯಾರು ಕೊಳಿಗೆ ಹಾಕೋದು ಹಾಕೋದು. ಹಾಕೊಂಡು ರಾಜ ಆಗ್ತಾನೆ ಅಂತಿದ್ದು. ಈ ಮಂತ್ರಿಗಳೇನಿದ್ರು ಹಂಗೆ ಬೇಡ, ಉಚಿಚಾರದ ಆನೆ ಯಾರಿಗೂ ಹಾಕಿಬಿಡ್ತದೆ, ಹಂಗೆ ಆಗೋದು ಬೇಡ, ಒಂದು ಹೊಸ ಸಿಸ್ಟಮ್ ಮಾಡೋಣ, ಇನೋವೇಷನ್ ಅದಲ್ಲ, ಹೊಸದೇನಾರ ಮಾಡಬೇಕು ಅಂತ ಮಂತ್ರಿಗಳು ವಿಚಾರ ಮಾಡಿದರು. ಒಂದು ಹೊಸ ಪದ್ಧತಿ ಮಾಡೋಣ ಅಂತ ಕಾಶಿಗೆ. ಏನು ಮಾಡಿದರು? ಊರ ನಡು ಒಂದು ಹನುಮಂದೇವ್ರ ಗುಡಿ, ಅದ್ರ ಮಕ್ಕಳು ಒಂದು ದೊಡ್ಡ ಗಂಟೆ ಕಟ್ಟಿಬಿಟ್ರು. ಯಾರು ಗಂಟೆ ಬಾರಿಸ್ತಾರ ಅವ್ರ ರಾಜ. ಕೆಟ್ಟೀಸಿ ಅದು ನೋಡಿ, ಯಾರು ಗಂಟೆ ಬಾರಿಸ್ತಾರ ಕರ್ಕೊಂಡು ರಾಜ ಮಾಡಿಬಿಟ್ರು. ಆದ್ರೆ ಮಜಾ ಅಂದ್ರೆ ರಾಜ 2 ವರ್ಷ ರಾಜ. 2 ವರ್ಷ ಎಂದು ಮುಗಿತದೆ, ಅವತ್ತೇ ಆ ಮಂತ್ರಿಗಳು ರಾಜನ ನಾವನ್ಯಾಗ ಕೂಡಿಸ್ಕೊಂಡು, ಗಂಗಾ ನದಿ ಅದ ವಾರಣಾಸಿ ಮುಂದೆ, ಕಾಶ್ಮೀರ ದೊಡ್ಡ ಗಂಗಾ ನದಿ, ದೊಡ್ಡ ಆಳದ. ಆದ್ರೆ ನಾವನ್ಯಾಗ ಕರ್ಕೊಂಡು ಹೋಗ್ಬಿಡೋರು ರಾಜ ಆದವನ್ನ. ಆ ಕಡೆ ಬಾಜು ದಟ್ಟ ಕಾಡು, ಹುಲಿ, ಸಿಂಹ, ಚಿರ್ಚು ಎಲ್ಲ ಪ್ರಾಣಿದ್ದು, ಅಲ್ಲಿ ಹೋಗೋದು ಬಂದ್ಬಿಡ್ದು. ಕಾನ್ಸ್ಟಿಟ್ಯೂಷನ್ ಅಪ್ಪ, ಅದೇನು ಮಾಡಿಲ್ಲ.
2 ವರ್ಷ ರಾಜ ಆಗಿರ್ಬೋದು. 2 ವರ್ಷ ಆದ ಮರುದಿವಸ ಅವ್ನು ಕರ್ಕೊಂಡು ಹೋಗಿ ಕಾಡ್ನಾಗ ಹಾಕ್ಕೊಂಡು ಮುಂದೆ ಅವ್ನು ಹಣೆ ಬಾರ ಅವನಿಗೆ. ಮೊದಲು ಬಂದು ಆಶಾತ್ಲೆ ಬಂದರು, ರಾಜ ಆಗಿಬಿಡ್ತೀನಿ, 2 ವರ್ಷ ಅರಮನೆ ಆಗಿರ್ತೀನಿ ಅಂತ ತಿಳ್ಕೊಂಡು ಬಂದು ಗಂಟೆ ಬಾರಿಸಿದ್ದೆ. 2 ವರ್ಷ ರಾಜ ಆಗೋದು. 1 ವರ್ಷ ಆದ್ಮೇಲೆ ಗೊತ್ತಾಗಲಿ ಶುರು ಆಗೋದು ಅವ್ರಿಗೆ, ಅಯ್ಯೋ ಅವ್ರು ಹೋಗಿದ್ದಾರಪ್ಪ ಕಾಡ್ನ ನನ್ನ ಅಂತೇಳಿ ತಪ್ಸ್ಕೊಂಡು ಓಡೋಲಿಕ್ಕೆ ಪ್ರಯತ್ನ ಮಾಡ್ತಿದ್ರು ಅವರು. ಆದ್ರೆ ಸೈನಿಕರು ಬಂದು ಬಿಡ್ತಿದ್ದಿಲ್ಲ, ಕಾಯ್ಕೊಂಡು ಕೊಡ್ತಿದ್ರು, ಎಲ್ಲಿ ಓಡೋಗ್ತಾ ನೀವು ಅಂತ ಹೊಡ್ತಿದ್ದು. ಬಿಟ್ಬಿಟ್ರು ನಮ್ಮನ್ನ ಅರಮನೆಗಳಿಗೆ ತಲೆ ಹಾಕೊಂಡು ಕೊಡೋದಿಲ್ಲ, ನಾವು ಹೋಗ್ತೀವಿ ಎಲ್ಲರೂ ಬೇರೆ ಕಡೆ ಹೋಗ್ತೀವಿ, ಬಿಡಂಗಿಲ್ಲ ಅವ್ರು ಇಟ್ಕೊಂಡೆ ಬಿಡೋದು. 2 ವರ್ಷದಲ್ಲಿ ಗಾಡಿ ಹಾಕೋದೆ. ಮಂದಿಗೆ ಹೆದರಿಕೆ ಶುರು ಆಯ್ತು, ರಾಜ ಆಗೋದೇನೋ ಚಲೋಪ್ಪ, 2 ವರ್ಷ ಆದ್ರೆ ಗ್ಯಾರಂಟಿ ಸಾಯೋದಲ್ಲ 2 ವರ್ಷ ಆದ್ಮೇಲೆ, ಅದಕ್ಕೆ ಸುಮ್ಮನೆ ಬೇರೆ ಕೆಲಸ ಮಾಡ್ಕೊಂಡು ಬದುಕು ಚಲೋ ಅಂತೆಲ್ಲ ಗಂಟೆ ಬಾರಿಸೋದು ಬಂದ್ ಮಾಡಿಬಿಟ್ರಿ ಅವರು. ಮಂತ್ರಿಗಳಂದ್ರು ರಾಜ ಇದ್ದಿದ್ರು ಅನ್ಸೋದು ಹೆಂಗೆ, ರಾಜ್ಯ ಯಾರು ಗಂಟೆ ಬಾರಿಸೋರು, ಹಂಗಾರೆ ಏನಾರು ಚೇಂಜ್ ಮಾಡೋ, ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡೋ ಅಂದ್ಕೊಂಡ್ರು. ಅಷ್ಟಾಗ ಒಂದು ಗಂಟೆ ಸಪ್ಲ ಮತ್ತೆ ಯಾವನೋ ಬಂದು ಆಶ್ಪುರ್ಕ ನೋಡಿದ್ರು ಭಿಕ್ಷಾದವ ಗಂಟೆ ಬಾರಿಸೋ ಕೂತ. ಯಾಕೋ ಬಾರಿಸ್ತಿ ಇದ್ರು, ನವೀನ ರಾಜ ಆಗ್ಬೇಕು ಅಂತ. ನಿನಗೆ ಗೊತ್ತದ ಇಲ್ಲ ಅವರು ಏನು 2 ವರ್ಷ ಆದ್ಮೇಲೆ ಏನಾಗ್ತದೆ ಗೊತ್ತದ, ಕಾಡಿಗೆ ಹಾಕ್ತೀರಿ ನನ್ನ ಅಂತ ಗೊತ್ತು. ಇನ್ನೇನು ಮಾಡೋಕ್ಕಾಗ್ತದೆ, ರೂಲೇ ರೂಲ್ ಅಲ್ಲ, ಕರ್ಕೊಂಡು ರಾಜ ಮಾಡಿಬಿಡಿ. ಆದ್ರೆ ಅವ್ನು ಎಷ್ಟು ಚಂದ ರಾಜ್ಯಭಾರ ಮಾಡಿದ ಅಂದರೆ, ಮಂತ್ರಿಗಳಂತಂದ್ರೆ ಇವನೇ ಪರ್ಮನೆಂಟ್ ರಾಜ ಇದ್ರೆ ಚಲೋ ಇತ್ತು. ಅದೇನು ಮಾಡಿ ಕೊಡೋದಿಲ್ಲ, 2 ವರ್ಷ ಅಷ್ಟೇ. 1 ವರ್ಷ ನಾನು ಕಾಯ್ಲಿಕ್ಕತ್ರ ಓಡೋಗ್ತಾನೆ ಬಂದು ಅವೇನು ನೋಡೋಲ್ಲ ಪ್ರಯತ್ನ ಆರಾಮಿದ್ದವ. 2 ವರ್ಷ ಮುಗಿಲಿಕ್ಕೆ ಬಂದು ಹೇಳಿದ್ರು ಮಂತ್ರಿಗಳು, ಸ್ವಾಮಿ 4 ತಿಂಗಳು ಅಷ್ಟೇ ಇದೆ, ಗೊತ್ತದ ನನಗೆ, ಅದು ಗೊತ್ತದ. ಅಗದಿ ಶಾಂತ ಮನುಷ್ಯ, ಟೆನ್ಷನ್ ಇಲ್ಲ. ಇವ್ರು ಟೆನ್ಷನ್ ಆಗ್ತಿತ್ತು ಪಾಪ ನೋಡಿ, ಚಲೋ ಮನುಷ್ಯರು ಕಡೆ ಹಾಕ್ತೀವಲ್ಲ ಅಂತ. ಇನ್ನು ಮುಗಿಲಿಕ್ಕೆ 15 ದಿವಸ ಇತ್ತು, ಬಂದು ಹೇಳಿದ್ರು 15 ದಿವಸ ಅಷ್ಟೇ ಇನ್ನೊಂದು ಅಡ್ಡಿಲ್ಲ, ರೆಡಿ ಇರ್ತೀನಿ. ನಾಳೆ ಮುಗೀತದೆ 2 ವರ್ಷ. ಹಿಂದಿನ ದಿವಸ ಒಂದು ಮಂತ್ರಿ ಹೇಳಿದರು, ನಾಳೆ ರೆಡಿ ಇರ್ಬೇಕ್ರಿ, 8 ಗಂಟೆಗೆ ಮುಂಜಾನೆ ನಾವು ಯಾಕೆ ಹೋಗ್ಬೇಕಲ್ಲ ಅಂದು. 8ಕ್ಕೆ ರೆಡಿ ಇರ್ತೀನ, ಬರ್ರಿ 7:30 ರೆಡಿ ಹಾಕ್ಬಿಟ್ಟ ನಾವು. ಅವ್ರು ಇಂಥ ಚಲೋ ಮನುಷ್ಯ, ಶಾಂತ ಮನುಷ್ಯ, ಗಾಡಿ ಹಾಕ್ಬಿಡ್ತೀವಲ್ಲ, ಏನು ಮಾಡೋದಪ್ಪ ಇವನ್ನ ಅಂದರು. ಅವಾಗ ಒಂಚೂರು ಟೆನ್ಷನ್ ಇದ್ದಿದ್ದು. ನಾವು ಯಾಕೆ ಕೂಡಿಸ್ಕೊಂಡ್ರು, ನಾವು ಹೋಗ್ಲಿಕ್ಕೆ ಆರಾಮ ಕಣ್ಣು ಮುಚ್ಕೊಂಡು ಕೂತಾನ. ಮಂತ್ರಿ ತಡ್ಕೊಳ್ಳೋಕ್ಕಾಗಲಿಲ್ಲ. ಸ್ವಾಮಿ ನಿಮ್ಗೆ ಏನು ಐಡಿಯಾ ಇದೆ ಏನಾಗ್ತದಂತ? ಇನ್ನು 15-20 ಗಂಟೆ ಒಳಗೆ ಅರ್ಧ ತಾಸು ಆ ಕಡೆ ದಂಡಿಗೆ ಹೋಗ್ತೀವಿ, ನಿಮಗೆ ಏನಾಗ್ತದೆ ಏನಾಗ್ತದೆ ಅಂತ ಕೇಳಿದ ರಾಜ. ಏನು ಗೊತ್ತೇ ಇಲ್ಲ ನಿಮ್ಗೆ, ಇದೆಲ್ಲ ಹೇಳಿದ್ರು 2 ಸಲ, ಕಾಡೇ ಹಾಕ್ಬಿಡ್ತೀವಿ ನಿಮ್ಮನ್ನು. ಅವ ರಾಜ ನಕ್ಬಿಟ್ಟು ಹೇಳಿದಂತೆ, ತಿರುಗಿ ನೋಡ್ರಿ ಎಲ್ಲದ ಕಾಡು ಅಂತ ಹೇಳಿ. ತಿರುಗಿ ನೋಡ್ತಾರೆ, ಕಾಡೇ ಕಾಣಿಸೋದು. ಮನೆ ಕಾಣಿಸ್ತಾವ, ಬಿಲ್ಡಿಂಗ್ ಕಾಣಿಸ್ತಾವ, ಮಂದಿ ಓಡಾಡ್ತಾವ, ವಾಹನ ಓಡಾಡ್ತಾವ. ಅವ್ರಂತೂ ಎಲ್ಲರೂ ಕಾಡೆಲ್ಲ ಓದ್ತಂದ್ರು ಅವರು. ರಾಜ ಕೇಳಿದ್ರು ಕಾಡೆಲ್ಲ ಓದ್ತಂತ, ಕಾಡಿಲ್ಲದ ಅಂದವ. ಮತ್ತೆ ಹಿಂಗೇಗಾತು ಅಂತ ಕೇಳಿದ್ರು. ಅವ್ನು ಹೇಳಿದ, ಯಾವತ್ತನ ರಾಜ ಅದೇ ಅವತ್ತೇ ನನಗೆ ಗೊತ್ತಿತ್ತು ಈ ದಿವಸ ಬರ್ತದಂತ. 2 ದಿವಸ ನಿದ್ದೆ ಮಾಡಿದ್ನೆ ನಾನು ಕೂತಾರೆ. ಅಧಿಕಾರ ತಗೊಂಡ್ಕೊಳ್ಳೆ ಮೊದಲು ನಾನು ಕಾಡು ಬೇಟೆಗಾರನ ಕಳಿಸಿ ಎಲ್ಲ ಪ್ರಾಣಿ ಹಿಂದೆ ಓಡಿಸಿದೆ. ಇಂಜಿನಿಯರು, ಆರ್ಕಿಟೆಕ್ಟರ್ಸ್, ನಗರ ನಿರ್ಮಾಣ ಮಾಡೀನಿ, ಹೆಸರು ಕೊಟ್ಟಿನ ಅದಕ್ಕೆ. ಕಾಶಿಗೆ ಉತ್ತರ ಇರೋದು ಉತ್ತರ ಕಾಶಿ ಅಂತ ಹೆಸರು ಕೊಟ್ಟಿನ ಅದಕ್ಕೆ. ಅಷ್ಟೇ ಅಲ್ಲ, ಅರಮನೆ ಕಟ್ಟಿಸ್ಬಿಟ್ಟಿನಿ, ಸಿಂಹಾಸನ ರೆಡಿ ಅದ, ಕಿರೀಟ್ ರೆಡಿ ಅದ, ಮಂತ್ರಿಗಳನ್ನ ಅಪಾಯಿಂಟ್ ಮಾಡ್ಬಿಟ್ಟಿನ. ಇನ್ನು ನಾವು ಅಲ್ಲಿ ಹೋಗೋತ್ತಿಗೆ 4 ಮಂದಿ ಮಂತ್ರಿಗಳು ಬರ್ತಾರೆ, ಕಿರೀಟ ಕರ್ಕೊಂಡು ಹೋಗ್ತಾರೆ. 2 ವರ್ಷ ಅಲ್ಲ, ಪರ್ಮನೆಂಟ್ ನಾನೇ ಅಲ್ಲಿ. ಹಿಂಗೆ ಸರ್, ಇದು ನಮ್ಗೆ ಏನು ಗೊತ್ತಾಗಲಿಲ್ಲ, ನಿಮಗೆ ಗೊತ್ತಾಗ್ತದೆ. ನಾನು ಕರ್ಬೋದು, ನಾನು ತಾನೇ ಗಾಡಿಗೆ ಹಾಕೋದು. ನಿಮಗೆ ಮನೆಗೆ ಬರೋರು ಹೇಳಿದ್ರು, ನಾನು ವ್ಯವಸ್ಥೆ ಮಾಡ್ಕೊಂಡಿನಿ. ಅವ್ರಂದ್ರೆ ನಮ್ಮ ರಾಜ್ಯನೂ ಆ ಭದ್ರದಾಗದಲ್ರಿ, ಯಾರು ಆಗೋರು 2 ಜೋಡಿಸ್ಕೊಂಡೇನ್ರಿ, ಜೋಡಿಸ್ಬಿಡ್ರಿ ನಾವು 2ಕ್ಕೂ ನಾನೇ ಹಾಕ್ತೇನೆ ರಾಜ, ನಾವು ಪರ್ಮನೆಂಟ್ ರಾಜ ನಾನೇ. ಅಲ್ಲಿ ಹೋಗೋ ಹೊತ್ತಿಗೆ ಮಂತ್ರಿಗಳು ಬಂದರು, ತಲೆ ಕಿರೀಟ್ ಹಾಕಿದ್ರು, ಕರ್ಕೊಂಡೋಗಿ ಸಿಂಹಾಸನ ಹಾಕೂತ ಅವ ಪರ್ಮನೆಂಟ್ ರಾಜ ಆಗಿ ಬದುಕಿದ ಸಾವಿರ ತನಕ ಅಂತ ನಮ್ಮ ಅಜ್ಜ ಕಥೆ ಹೇಳ್ತಿದ್ದ. ಈ ಕಥೆ ಕೇಳಿದಾಗೆಲ್ಲ ನನ್ನ PUC ಹುಡುಗ ನೆನಪಾಗ್ತಾರೆ. ಎಷ್ಟು ವರ್ಷ ರಾಜ ಆಗಿರ್ತಿದ್ರು ಅವರು? 2 ವರ್ಷ. PUC 2 ವರ್ಷ ಅಲ್ಲ. ಇದು ಹಂಗೆ ಅದ ಕತೆ, ಕಾಶಿ ರಾಜನ ಕಥೆನೇ PUC ಅಂದ್ರೆ. ಈ ಹಿಂದಿನವ್ರು ಬಂದಿದ್ರಲ್ಲ ರಾಜರೆಲ್ಲ, ಆರಾಮ್ ಚೈನಿ, ಆರಾಮ್ ಊಟ ಮಾಡ್ಕೋತ, ರಾಜ ಇದ್ದೀನಿ ಕೂತಿದ್ರು. 2 ವರ್ಷ ಆದ್ಮೇಲೆ ಜೈಲಿಗೆ ಹೋದ್ರು, ಕಾಡಿಗೆ ಹೋದ್ರು, ಸತ್ಯ ಹೋದ್ರು, ಕಾಡಿಗೆ ಹೋದ್ರು. ನಮ್ದು ಹಂಗೆ ಇದೆ. ಈ ರಾಜ ಏನಿದ್ದವ ನಿದ್ದೆ ಮಾಡಲಿಲ್ಲ 2 ವರ್ಷ. ಸರಿಯಾಗಿ ಪ್ಲಾನ್ ಮಾಡ್ದ, ಹೆಂಗೆ ಮಾಡಿದ್ರೆ ಚಲೋ ಆಗ್ತದ. ಅರಮನೆ ಕಟ್ಟಿದ, ಮಂತ್ರಿಗಳನ್ನ ಅಪಾಯಿಂಟ್ ಮಾಡ್ದ, ಊರು ಬೆಳೆಸಿದ, ಪಟ್ಟಣ ಕಟ್ಟಿದ, ಕೃಷಿ ಆಯ್ತು, ಎಲ್ಲ ನಡೀತಾರೆ, ಖಾತೆ 100 ನಡೆದು ಅಲ್ಲ. ಹಂಗೆ 2 ವರ್ಷ ಅವ್ನು ಚಲೋತ್ನಾಗ ಪ್ಲಾನ್ ಮಾಡಿ ಕಷ್ಟಪಟ್ಟಿದ್ದಕ್ಕೆ ಲೈಫ್ ಲಾಂಗ್ ಆರಾಮಿದ್ದವ. ಹಿಂದಿನ ರಾಜರೆಲ್ಲ 2 ವರ್ಷ ಆರಾಮಿರ್ಲಿಕ್ಕೆ ಹೋದ್ರು, ಲೈಫ್ ಲಾಂಗ್ ಕಷ್ಟಪಟ್ಟರು. ಫಾರ್ ಸ್ಟೂಡೆಂಟ್ there are only 2 options. Only 2 options for the students. Work hard now and be happy ever after, or be happy now
ಆ್ಯಂಡ್ ಸಫರ್ ಎವರ್ ಆಫ್ಟರ್. ಎರಡೇ ಹಾಗೆ ಅಲ್ಲ, 2 ವರ್ಷ ಉಸಿರು ಬಿಗಿ ಹಿಡಿದು ಕಷ್ಟಪಟ್ಟು ದುಡಿದ್ರೆ ಒಂದು ಜೀವನ ಪರ್ಯಂತ ಆರಾಮಾಗಿರ್ಬೋದು. ನೀವು ಬೇಡ್ಕೊಂಡಂಥ ಕೋರ್ಸ್ ಸಿಗ್ತದೆ, ಬೇಕಾದ ಕರಿಯರ್ ಆಗ್ತದೆ, ಮುಂದೆ ಆರಾಮಿರ್ಬೋದು. ಈ 2 ವರ್ಷ ಆರಾಮಿದ್ರೆ ಮುಂದೆ ಕೋರ್ಸ್ ಸಿಗೋದಿಲ್ಲ. ಅಷ್ಟೊಂದು ಬರ್ತಾರೆ. ನಾನು 45 ವರ್ಷ ಪಾಠ ಮಾಡಿದ್ದೆ ಹುಡುಗರಿಗೆ, ಸಾವಿರಾರು ಜನ ಹುಡುಗರು ನೋಡಿ ಬರ್ತಾರೆ, ಸರ್ 2 ಮಾರ್ಕ್ನ ತಪ್ಪಿ ಹೋದ್ರಿ ಸರ್, ಇವತ್ತು ಪರೀಕ್ಷೆ ಕೊಡ್ಲಿಕ್ಕೆ ಆಗ್ತದೆ, 2 ಮಾರ್ಕ್ಸ್ ಇರ್ತಾರೆ ಮುಗಿದೋಗ್ತದೆ. ಆದ್ದರಿಂದ ಈ ಅವಕಾಶ ಏನಾದ 2 ವರ್ಷ ಕೆಲವೊಂದ್ಸಲ ಬೇಸರ ಆಗ್ತದೆ. ಬೇರೆ ಹುಡುಗರು ನಾವು ಅಡ್ಡಾಡ್ಬೇಕು ಅನ್ನಿಸ್ತದೆ, ಆರಾಮಾಗಿರ್ಬೇಕು ಅನ್ನಿಸ್ತದೆ, ಟಿ ವಿ ನೋಡ್ಬೇಕು ಅನ್ನಿಸ್ತದೆ, ಬೇಡಪ್ಪ ನಿದ್ದೆ ಮಾಡ್ಬಿಟ್ಟು 9 ತನಕ ಅಂತ ಅನ್ನಿಸ್ತದೆ ಒಂದೊಂದ್ಸಲ. ಆದರೆ ಈ 2 ವರ್ಷ ಮಾತ್ರ ಆ ರಾಜನ ಕತೆ ಹೇಳಿದ್ದಾನೆ. ಯಾವ ರಾಜ 2 ವರ್ಷ ಹಠ ಹಿಡಿದು ದುಡಿದ್ನೋ ಚಂದ ಪ್ಲ್ಯಾನ್ ಮಾಡ್ಕೊಂಡ ಅವ್ನು ಲೈಫ್ ಲಾಂಗ್ ಒಂದು ಖುಷಿಯಾಗಿದ್ದ. ಯಾರು 2 ವರ್ಷ ಆರಾಮ್ ತೊಗೊಂಡ್ರು ಅವ್ರು ಕಾಡಿಗೋದು. ಜೀವನ ಅನ್ನುವಂಥದ್ದು ಒಂದು ಕಾಡಾಗಿಬಿಡ್ತದೆ ಯಾವಾಗ ಪ್ಲ್ಯಾನ್ ಮಾಡದೆ ಹೋದಾಗ. ಆದ್ದರಿಂದ ಯು ಆರ್ ಫಾರ್ಚುನೇಟ್, ಪುಣ್ಯವಂತರು ನೀವು. ಒಳ್ಳೆಯ ಸಂಸ್ಥೆಗೆ ಬಂದಿರಿ, ಒಳ್ಳೆಯ ಗುರುಗಳಿದ್ದಾರೆ, ಚೆನ್ನಾಗಿ ಪಾಠ ಮಾಡಿದ್ದಾರೆ. ಅರ್ಥ ಆಗಲಿಲ್ಲ ಅಂದ್ರೆ 10 ಸಲ ಕೇಳಿದ್ರೆ ಸುಮ್ಮನೆ ಕೊಡ್ಬೇಡ. ಏನೋ ಹೇಳ್ಬಿಟ್ರು, ಕೇಳಿದ್ರೆ ಬೈತಾರೆ, ಏನೋ ಎಲ್ಲಿ ಕೇಳೋದು ಬಿಡ್ರಿ ಅನ್ನೋದು. ಆ ಡಿಫಿಕಲ್ಟ್ ಚಾಪ್ಟರ್ ಬಿಟ್ಬಿಡೋದು, ಈಸಿ ಚಾಪ್ಟರ್ ಓದ್ಕೊಡ್ಬಿಡೋದು, ಹಂಗೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಅರ್ಥ ಆಗಲಿಲ್ಲ ಅಂದ್ರೆ ಕೇಳೋ ಧರ್ಮ ನಿಮ್ದದೆ, ನಿಮ್ಗೆ ಅರ್ಥ ಆಗುತ್ತಕ್ಕ ಕಲಿಸೋ ಧರ್ಮ ಅವ್ರದ್ದು. ಅರ್ಥ ಆಗೋದನ್ನ ಕಲಿಸ್ಬೇಕಾದ್ರೆ ಮತ್ತೊಂದು ಅದಿಲ್ಲ, ಚಲೋತ್ನ ಕಲೀರಿ. ಕಲ್ತು 2 ವರ್ಷ ಮಾಡಿದ್ರಿ ಅಂದರೆ ದೆನ್ ಯುವರ್ ಪೇರೆಂಟ್ಸ್ ವಿಲ್ ಬಿ ಪ್ರೌಡ್ ಆಫ್ ಯು. ನಿಮ್ಗೆ ಗೊತ್ತಂದ್ರೆ ನಿಮ್ಮ ತಂದೆ ತಾಯಿ ಎಷ್ಟು ಕಷ್ಟಪಟ್ಟಾರೆ ನಿಮ್ಮನ್ನು ಕಳಿಸ್ಲಿಕ್ಕೆ.